श्रीगुरुभ्यो नमः। कान्ताय कल्याणगुणैकधाम्नेन बद्युनाथप्रतिमप्रभाय नारायणाय अखिलकारणाय श्रीप्राणनाथाय नमस्करोमि। श्रीमत्सुमध्वविजय तृतीय सर्गದ 25ನೇ ಶ್ಲೋಕ. अथ कथां कथयेति तदा जने गतितवत्युचितार्थमुदाहरत् स समलाल्यत विस्मयिभिर्नरैः अपि सुरैर्विजयाङ्कुरपूजकैः. अथ कथां कथय इति तदा जने गतितवति उचितार्थम् उदाहरत् सः समलाल्यत विस्मयिभिः नरैः अपि ಸುರೈಹಿ ವಿಜಯಾಂಕುರ ಪೂಜಕೈಹಿ. ಹಿಂದೆ ನೋಡಿದಂತೆ ಅಲ್ಲಿ ಶಿವ ಎನ್ನುವ ಬ್ರಾಹ್ಮಣ ಅವರು ಉಪನ್ಯಾಸ ಮಾಡಿದಾಗ ಅದು ಅವರು ಹೇಳಿದ್ದು ವ್ಯಾಸ ಶುಕಾದಿಗಳಿಗೆ ಸಿದ್ಧಾಂತಕ್ಕೆ ವಿರುದ್ಧವಾಗಿ ಇದೆ ಹಾಗೆ ಅಂತ ಹೇಳಿದರು. ಆಗ ಅವರ ಅಟೆನ್ಷನ್, ಅಲ್ಲಿದ್ದ ಜನರ ಅಟೆನ್ಷನ್ ಎಲ್ಲ ವಾಸುದೇವನ ಮೇಲೆ ಬಿತ್ತು ಹಾಗೆ ಅಂತ. ಆಗ ಜನರೆಲ್ಲ ಹೇಳಿದರಂತೆ, ಕಥಕೋದಿತ ವಾಕ್ಯಾರ್ಥಃ ಮಹತಾಂ ಅಭಿಮತೋ ನ ಚೇತ್ ಇತಿ ಯಾವತ್ ತರ್ಹಿ ಕಥಂ ಮಹತಾಂ ಅಭಿಮತಾರ್ಥಃ ಕಥಂ ಕಥಯ. ಅಂದ್ರೆ ಆ ಕಥಕ, ಆ ಪುರಾಣ ಹೇಳುವವರು ಹೇಳಿದ ವಿಚಾರ ಅದು ದೊಡ್ಡವರಿಗೆ ಸಮ್ಮತ ಅಲ್ಲ ಅಂತ ಆಗಿದ್ದಾಗ, ಅಂದರೆ ವ್ಯಾಸ ಶುಕಾದಿಗಳಿಗೆ ಸಮ್ಮತ ಆಗಿಲ್ಲ ಅಂತ ಆದಾಗ ಅವರಿಗೆ ಸಮ್ಮತವಾದ, ವ್ಯಾಸ ಶುಕಾದಿಗಳಿಗೆ ಸಮ್ಮತವಾದ ಅರ್ಥ ಕಥೆಯನ್ನ ನೀನೇ ಹೇಳು ಹಾಗೆ ಅಂತ ಜನೆ, ಅಲ್ಲಿದ್ದ ಜನರೆಲ್ಲ ಗತಿತವತಿ ಸತಿ, ಅಂದ್ರೆ ಉಚಿತವಾದ ಕಥೆಯನ್ನ ನೀನೇ ಹೇಳು ಹಾಗೆ ಅಂತ ಉದಾಹರತ್ ಹೇಳಿದರು ಅಂತ. ತದಾ ಸಹ ವಾಸುದೇವ, ಆಗ ವಾಸುದೇವನು ವಿಸ್ಮಯಿಭಿಹಿ ನರೈಹಿ, ಜನರೆಲ್ಲ ಆಶ್ಚರ್ಯ ಪಡುವಂತೆ ಆ ಕಥೆಯನ್ನ ಹೇಳ್ತಾರೆ. ಉಚಿತಂ ಅರ್ಥಂ ಉದಾಹರತ್, ಉಚಿತವಾದ ಅರ್ಥವನ್ನು ಹೇಳಿದರು. ಪೂಜಕೈಹಿ, ಅವ್ರ ಮಾತನ್ನು ಕೇಳಿ ಜನ ಎಲ್ಲ ಆಶ್ಚರ್ಯಪಟ್ರಂತೆ. ಮಾತ್ರ ಅಲ್ಲ, ಸುರೈಹಿ ಅಪಿ, ದೇವತೆಗಳು ಕೂಡ ಯಾರ ಆಚಾರ್ಯರನ್ನ ಪೂಜೆ ಮಾಡತಕ್ಕವರು ಅಂತ ದೇವತೆಗಳು ಕೂಡ ಸಮಲಾಲ್ಯತ, ಗೌರವಿಸಿದರು ಅಂತ ಒಟ್ಟು ಅರ್ಥ. ಅಥ ಕಥಾಂ ಕಥಯೇತಿ ದದಾ ಜನೇ ಗತಿತವತ್ಯುಚಿತಾರ್ಥಮುದಾಹರತ್ ಸ ಸಮಲಾಲ್ಯತ ವಿಸ್ಮಯಿಭಿರ್ನರೈಃ ಅಪಿ ಸುರೈರ್ವಿಜಯಾಂಕುರ ಪೂಜಕೈಃ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಹರೇ ನಮಃ.